ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಒಂದು ವಾರದ ಹಿಂದೆ ಯತ್ನಾಳ್ ಅವರನ್ನ ಬಿಜೆಪಿ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು. ಅದಾದ ನಂತರ ಪಂಚಮಸಾಲಿ ಲಿಂಗಾಯತರು ಯಾವ ತರ ಪ್ರತಿಭಟನೆ ಮಾಡಿದ್ರು ಎಲ್ಲವೂ ಕೂಡ ನಿಮಗೆಲ್ಲ ತಿಳಿದಿದೆ. ಯತ್ನಾಳ್ ಅವರು ವಿಜೇಂದ್ರ ಮತ್ತು ಅವರ ತಂದೆಯವರಾದಂತಹ ಯಡಿಯೂರಪ್ಪನವರ ಮೇಲೆ ಪದೇ ಪದೇ ವಾಗ್ದಾಳಿಯನ್ನು ಮಾಡ್ತಾನೆ ಇದ್ರು. ಪದೇ ಪದೇ ಅವರು ಅಧ್ಯಕ್ಷರ ಬದಲಾವಣೆ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಮಾತನಾಡ್ತಾನೆ ಇದ್ರು. ಯತ್ನಾಳ್ ಅವ್ರ ಜೊತೆ ಅನೇಕರು ಇದ್ರು. ಅದರ ರೆಬಲ್ ಟೀಮ್ ಅನ್ನ ಕಟ್ಕೊಂಡು ಯತ್ನಾಳ್ ಅವರು ಮುನ್ನಡೆಸ್ತಾ ಇದ್ರು. ಅವರ ಜೊತೆ ಪ್ರತಾಪ್ ಸಿಂಹ ಇದ್ರು, ರಮೇಶ್ ಜಾರಕಿಹೊಳಿ ಅವರಿದ್ರು, ಸಿದ್ದೇಶ್ವರ್ ಅವರಿದ್ರು, ಡಿ.ಪಿ. ಹರೀಶ್ ಅವರಿದ್ರು, ಕುಮಾರ್ ಬಂಗಾರಪ್ಪ ಅವರಿದ್ರು. ಹೀಗೆ ಅನೇಕ ದೊಡ್ಡ ದೊಡ್ಡ ನಾಯಕರಿದ್ರು. ಅವರೆಲ್ಲರ ಮಾತನ್ನ ಕೇಳ್ಕೊಂಡಂತ ಯತ್ನಾಳ್ ಅವರು ಪದೇ ಪದೇ ಮುಗಿ ಬೀಳ್ತಾನೆ ಇದ್ರು. ವಿಜೇಂದ್ರ ಬದಲಾವಣೆ ಮಾಡಬೇಕು, ನೀವು ಯಾರನ್ನಾದ್ರೂ ಅಧ್ಯಕ್ಷರು ಮಾಡಿ, ನಮ್ದು ಏನು ಅಭ್ಯಂತರ ಇಲ್ಲ. ಆದ್ರೆ ಭ್ರಷ್ಟಾಚಾರದಲ್ಲಿ ಮುಳುಗಿದಂತ ವಿಜೇಂದ್ರ ಅವ್ರನ್ನ ನೀವು ಪದೇ ಪದೇ ಅಧ್ಯಕ್ಷ ಗಿರಿಯಲ್ಲಿ ಕೂಳಿಸಬಾರ್ದು. ಅವರನ್ನ ನೀವು ಈ ಕ್ಷಣದಿಂದ ನೀವು ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟವನ್ನು ಮಾಡಿದ್ರು. ಪದೇ ಪದೇ ವಾಗ್ದಾಳಿಯನ್ನು ಮಾಡಿದ್ರು. ಏಕವಚನದಲ್ಲಿ ಕೂಡ ಮಾತಾಡಿದ್ರು. ಅದಾದ ನಂತರ ಅದಾದ ನಂತರ ಆಕ್ರೋಶಿತಗೊಂಡಂತ ಹೈಕಮಾಂಡ್ ಪದೇ ಪದೇ ನೀವು ಇದೇ ರೀತಿ ಮಾಡಿದ್ರೆ ಸರಿ ಇರಲ್ಲ ಅಂತ ನೋಟಿಸ್ ಅನ್ನ ಕೊಟ್ಟಿತು ಕೆಲ ತಿಂಗಳ ಹಿಂದೆ. ಆದ್ರೆ ನೋಟಿಸ್ಗೂ ಸರಿಯಾಗಿ ಉತ್ತರ ಕೊಡದಂತ ಯತ್ನಾಳ್ ಅವರು ಯಾವಾಗ ಹನಿ ಟ್ರ್ಯಾಪ್ ಪ್ರಕರಣವನ್ನ ನೇರವಾಗಿ ಯಾರ ಜೊತೆನೂ ಚರ್ಚೆ ಮಾಡದೆ ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು, ಅದರಿಂದ ಬೇಸರಗೊಂಡಂತ ಆಕ್ರೋಶಗೊಂಡಂತ ಹೈಕಮಾಂಡ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು. ಇದು ಒಂದು ಕತೆ. ಎರಡನೇ ಕತೆ ನೋಡೋದಾದ್ರೆ, ಯತ್ನಾಳ್ ಅವರು ಸುಮಾರು 3 ರಿಂದ 4 ದಶಕಗಳ ಕಾಲ ವಿಜೇಂದ್ರ ಅಂದ್ರೆ ಅವ್ರ ತಂದೆಯವರಾದಂತ ಯಡಿಯೂರಪ್ಪನ ಜೊತೆ ಇದ್ದವರು. ಯಡಿಯೂರಪ್ಪ, ಈಶ್ವರಪ್ಪ, ಅನಂತಕುಮಾರ್, ವಿ.ಎಸ್. ಆಚಾರ್ಯ ಮತ್ತು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರು ಸೇರಿ ಪಕ್ಷವನ್ನು ಕಟ್ಟಿದಂತವರು. ಸಿಟ್ಟು ಮಾಡಿಕೊಂಡು ಪಕ್ಷದಿಂದ ಹೊರಗೆ ಹೋದಾಗಲೂ ಕೂಡ ಯತ್ನಾಳ್ ಅವರನ್ನ ಮತ್ತೆ 2018ರ ಸುಮಾರಿಗೆ ಅವರನ್ನ ಪಕ್ಷಕ್ಕೆ ತಂದು ಅವರಿಗೆ ಟಿಕೆಟ್ಸ್ ಕೊಡಿಸಿ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡಂತ ಯಡಿಯೂರಪ್ಪನವರ ವಿರುದ್ಧವೇ ಮತ್ತೆ ತಿರುಗಿ ಬೀಳ್ತಾರೆ. ಅಂದ್ರೆ ಏನೋ ಒಂದು ಅಲ್ಲಿ ಬಿರುಕಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದ್ರೆ ಒಮ್ಮೊಮ್ಮೆ ಯತ್ನಾಳ್ ಅವರು ಕೂಡ ಇಲ್ಲ, ನಾನು ಯಡಿಯೂರಪ್ಪನವರ ಮಾತನ್ನ ಮರಲಿಕ್ಕಾಗಲ್ಲ, ಯಡಿಯೂರಪ್ಪನ ನಾನು ಉಚ್ಚಾಟನೆಗೊಂಡ್ರು ಕೂಡ ಮತ್ತೆ ನನ್ನನ್ನು ಕರೆಸಿಕೊಂಡು 2018ರಲ್ಲಿ ಬಿಜೆಪಿಗೆ ಮರು ಸೇರಿಸಿ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಸಹಾಯ ಮರಲಿಕ್ಕಾಗಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಮತ್ತೊಂದ್ ಕಡೆ ಏನೋ ವ್ಯತ್ಯಾಸವಾಗಿ ಯಡಿಯೂರಪ್ಪನ ವಿರುದ್ಧವೇ ಮುಗಿ ಬೀಳ್ತಾರೆ. ಯಡಿಯೂರಪ್ಪನ ಭ್ರಷ್ಟಾಚಾರ ಮಾಡಿದರೆ, ಹಾಗೆ ಮಾಡಿದರೆ, ಮುಖ್ಯಮಂತ್ರಿ ಪಟ್ಟಿಗಾಗಿ 2,000 ಕೋಟಿ ಕೊಟ್ಟಿದ್ದಾರೆ, ಅನೇಕ ಭ್ರಷ್ಟಾಚಾರ ಮಾಡಿದರೆ, ಹಾಗೀಗ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಒಮ್ಮೊಮ್ಮೆ ಯತ್ನಾಳ್ ಅವರು ಶಾಂತವಾಗಿರ್ತಾರೆ, ಒಮ್ಮೊಮ್ಮೆ ಇದ್ದಕ್ಕಿದ್ದಂತೆ ರೊಚ್ಚಿಗೇಳ್ತಾರೆ. ಆದ್ರೆ ಯತ್ನಾಳ್ ಅವರ ಸ್ವಭಾವ ನೇರವಾಗಿರುತ್ತೆ. ಅವರು ಕೇವಲ ಒಂದೇ ಲಿಂಗಾಯತ ಸಮುದಾಯಕ್ಕೆ ಇಲ್ವೇ ಇಲ್ಲ. ಅವರು SC/ST ಪರವಾಗಿದ್ದಾರೆ, ಲಿಂಗಾಯತರ ಪರವಾಗಿದ್ದಾರೆ, OBCಗಳ ಪರವಾಗಿದ್ದಾರೆ, ಬ್ರಾಹ್ಮಿನ್ಸ್ಗಳ ಪರವಾಗಿದ್ದಾರೆ. ಎಲ್ಲ ಅಂದ್ರೆ ಅವರು ನೇರವಾಗಿ ಹೇಳ್ತಾರೆ, ನಾನು ಒಬ್ಬ ರಾಜಕಾರಣಿ, ನಾನು ಹಿಂದೂ ರಾಜಕಾರಣಿ, ಜೊತೆಗೆ ನಾನು ಎಲ್ಲರ ಪರವಾಗಿ ಮಾತಾಡ್ತೇನೆ. ಯಾರು ಈ ಕರ್ನಾಟಕದಲ್ಲಿ ಯಾರು OBC ಬಗ್ಗೆ ಮಾತನಾಡ್ತಾರೆ, ಯಾರು SC/STಗಳ ಪರವಾಗಿ ಮಾತಾಡ್ತಾರೆ, ಯಾರು ಬಡ ಬ್ರಾಹ್ಮಿನ್ಸರ ಪರವಾಗಿ ಮಾತಾಡ್ತಾರೆ. ಹಾಗಾಗಿ ನಾನು ಒಬ್ಬ ಲಿಂಗಾಯತ ಮುಖಂಡನಲ್ಲ, ನಾನು ಇಡೀ ರಾಜ್ಯದ ಒಬ್ಬ ಹಿಂದೂ ಪರ ನಾಯಕ ಅಂತ ಘಂಟಾಘೋಷವಾಗಿ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕಟ್ಟರ್ ಹಿಂದೂ ಪರ ಕಾರ್ಯಕರ್ತರು ಯತ್ನಾಳ್ ಅವರ ಪರವಾಗಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಷಡ್ಯಂತ್ರಕ್ಕೆ ಸಿಲುಕ್ಬಿಟ್ರ ಅನ್ನುವ ಒಂದು ಕುತೂಹಲ, ಒಂದು ಯಕ್ಷ ಪ್ರಶ್ನೆ ಇದೀಗ ಅನೇಕರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಡಿ.ಪಿ. ಹರೀಶ್ ಅವರು ಹೇಳಿದ ಹಾಗೆ ಅವರು ಶಾಂತವಾಗಿದ್ರೆ ಅವರು ಮುಂದಿನ ಮುಖ್ಯಮಂತ್ರಿ ಕೂಡ ಆಗ್ತಿದ್ರು. ಯಾಕಂದ್ರೆ 2028ರ ವೇಳೆಗೆ ಏನಾದ್ರು ಬಿಜೆಪಿ ಬಂದಿದ್ರೆ ಅಷ್ಟರ ವೇಳೆಗೆ ಸಾಮೂಹಿಕ ನಾಯಕತ್ವದಲ್ಲಿ ಯತ್ನಾಳ್ ಅವರು ಕೂಡ ಮುನ್ನಡೆಸಿಕೊಂಡು ಎಲ್ಲರನ್ನು ತಮ್ಮ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡು ಏನಾದ್ರೂ ಪಕ್ಷವನ್ನು ಮುನ್ನಡೆಸಿ ಪಕ್ಷದ ಜೊತೆಗಿದ್ಕೊಂಡು ಹಿಂದುತ್ವದ ಪರ ಅಲೆಯನ್ನು ಎಪ್ಪಿಸಿ ಏನಾದ್ರೂ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡ್ರೆ ಯತ್ನಾಳ್ ಅವರು ಕೂಡ ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದ್ರೆ ಇದೀಗ ಸ್ವಲ್ಪ ಆ ಪೋಸ್ಟ್ ನಿಂದ ದೂರ ಹೋಗಿದ್ದಾರೆ ಅಂತ ಹೇಳ್ಬೋದು. ಡಿ.ಪಿ. ಹರೀಶ್ ಅವರು ಅದನ್ನೇ ಹೇಳ್ತಾರೆ, ಯತ್ನಾಳ್ ಅವರು ಸ್ವಲ್ಪ ಮಾತಲ್ಲಿ ನಿಗಾ ಇದ್ರೆ, ಮಾತನ್ನ ಕೇಳುವಾಗಿದ್ರೆ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಿದ್ರು, ಆಗ ಬಲ್ಲರು ಎನ್ನುವ ಮಾತನ್ನು ಹೇಳ್ತಾರೆ. ಆದ್ರೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಈ ತಟಸ್ಥ ಬಣ ಜೊತೆಗೆ ಈ ರೆಬಲ್ ಬಣ ಇದರಲ್ಲ, 2 ಬಣಗಳ ಮಾತನ್ನ ಕೇಳಿ ಷಡ್ಯಂತ್ರಕ್ಕೆ ಒಳಗಾಗಿ ಯತ್ನಾಳ್ ಅವರು ಕೆಟ್ರ ಎನ್ನುವ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಗೆ ಬಂದು ಕೇವಲ 6 ರಿಂದ 7 ವರ್ಷ ಆಗಿರ್ಬೋದು. ಅವರು ಬಿಜೆಪಿ ಪಕ್ಷದಲ್ಲಿ ಒಮ್ಮೆ ಗೆದ್ದಿದ್ದಾರೆ. ಜೊತೆಗೆ ಅವರು ರಾಜ್ಯಾಧ್ಯಕ್ಷ ಪಟ್ಟವನ್ನು ತನಗೆ ಕೊಟ್ಟರೆ ನಾನು ರಾಜ್ಯಾಧ್ಯಕ್ಷನ ಆಗ್ತೇನೆ ಅನ್ನೋ ಒಂದು ಹೇಳಿಕೆ ಇದೆಯಲ್ಲ, ಅದು ಕೂಡ ಬಾಲಿಸಿತನಕ್ಕೆ ಕೂಡಿರುತ್ತೆ. ಯಾಕಂದ್ರೆ ಬಿಜೆಪಿಯಲ್ಲಿ ಅನೇಕ ಘಟಾನುಘಟಿಗಳಿದ್ದಾರೆ, ಅನೇಕರು ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಅಂತ ವ್ಯಕ್ತಿಗಳ ನಡುವೆ ಒಬ್ಬ ವ್ಯಕ್ತಿ, ಕಾಂಗ್ರೆಸ್ ಇಂದ ಬಂದಂತ ಒಬ್ಬ ವ್ಯಕ್ತಿ, 5-6 ವರ್ಷಗಳ ಹಿಂದೆ ಬಂದಂತ ಒಬ್ಬ ವ್ಯಕ್ತಿ ತನಗೆ ರಾಜ್ಯಾಧ್ಯಕ್ಷ ಪಟ್ಟರು ಕೂಡ ನಾನು ರಾಜ್ಯಾಧ್ಯಕ್ಷ ಪಟ್ಟವನ್ನು ನಿಭಾಯಿಸ್ತೇನೆ ಎನ್ನುವ ಹೇಳಿಕೆ ಇದೆಯಲ್ಲ, ಅದು ಕೂಡ ಒಂದು ಬಾಲಿಸಿದ ಹೇಳಿಕೆ ಆಗುತ್ತೆ. ಜೊತೆಗೆ ಪ್ರತಾಪ್ ಸಿಂಹ ಆಗಿರ್ಬೋದು, ಪ್ರತಾಪ್ ಸಿಂಹನನ್ನ ಬೆಳೆಸಿದ್ದೇ ಬಿಜೆಪಿ, ಜೊತೆಗೆ ಅವರು
ಅತ್ಯಂತ ಹಿಂದುತ್ವದ ಕಟ್ಟ ಅನುಯಾಯಿಯ ಜೊತೆಗೆ ಮೈಸೂರು ಕೊಡಗು ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಕೆಲಸವನ್ನು ಮಾಡಿದಂಥವ್ರು. ಅವರು ಕೂಡ ವಿಜಯೇಂದ್ರ ಅವರ ವಿರುದ್ಧವಾಗಿ ಮಾತನಾಡುವ ಬರದಲ್ಲಿ ಏನಾದರೂ ಒಂದು ಕಡೆ ಯತ್ನಾಳ್ ಅವರು ಸಪೋರ್ಟ್ ಮಾಡಿ ಯತ್ನಾಳ್ ಅವರಿಗೆ ತಲೆ ಕೆಡಿಸಿದ್ರ ಎನ್ನುವ ಒಂದು ಕುತೂಹಲ ಕೂಡ ಈಗ ಪ್ರಶ್ನೆ ಮಾಡುತ್ತೆ. ಜೊತೆಗೆ ಡಿ.ಪಿ. ಹರೀಶ್ ಅವರು ಕೂಡ ಅನೇಕ ಬಾರಿ ಯಡಿಯೂರಪ್ಪನವರ ಜೊತೆ ಸಪೋರ್ಟ್ ಆಗಿದ್ದರು. ಕೆಜೆಪಿ ಪಕ್ಷ ಕಟ್ಟಿದಾಗ ಅವರು ಯಡಿಯೂರಪ್ಪನವರ ಪರವಾಗಿ ಯಡಿಯೂರಪ್ಪನವರ ಪಕ್ಷಕ್ಕೆ ಹೋದಂತವ್ರು, ಬಿಜೆಪಿಗೆ ಬಿಟ್ಟು ಯಡಿಯೂರಪ್ಪನ ಪಕ್ಷಕ್ಕೆ ಹೋದರು. ಅವರು ಕೂಡ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನ ಮೇಲೆ ಆನಂತರ ಮುನಿಸ್ಕೊಂಡ್ರು. ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿಲ್ಲ ಎನ್ನುವ ಸಿಟ್ಟಿತ್ತು. ಆ ಸಿಟ್ಟನ್ನ ಯತ್ನಾಳ್ ಅವರ ಮುಖಾಂತರ ತೀರಿಸಿಕೊಂಡ್ರ. ಕುಮಾರ ಬಂಗಾರಪ್ಪ ಅವರಿಗೆ ಸೋಲಾಯಿತು. ಆ ಸೋಲಿನ ಸೇಡನ್ನ ಯತ್ನಾಳ್ ಮುಖಾಂತರ ತೀರಿಸಿಕೊಂಡ್ರ. ಜಿ.ಎಂ. ಸಿದ್ದೇಶ್ವರ ಅವರಿಗೆ ಟಿಕೆಟ್ ತಪ್ಪಿತು, ಅವರ ಪತ್ನಿಗೆ ಟಿಕೆಟ್ ಸಿಕ್ತು. ಆ ಸಿಟ್ಟನ್ನ ಯತ್ನಾಳ್ ಅವರ ಮುಖಾಂತರ ತೀರಿಸಿಕೊಂಡ್ರ. ಅರವಿಂದ್ ಲಿಂಬಾವಳಿ ಅವರು ಗೆಲ್ತಿದ್ರು, ರಾಜ್ಯಾಧ್ಯಕ್ಷರಾಗ್ತಿದ್ರು. ಆದರೆ ಅವ್ರಿಗೆಲ್ಲವೂ ಒಂದ್ ಕಡೆ ತಪ್ಪಿತು. ಅದಕ್ಕೆಲ್ಲ ಬೇರೆ ಬೇರೆ ಕಾರಣ ಇದೆ. ಈ ಎಲ್ಲಾ ಸಿಟ್ಟನ್ನ ಯತ್ನಾಳ್ ಅವರ ಮುಖಾಂತರ ತೀರಿಸಿಕೊಂಡ್ರ. ಜೊತೆಗೆ ತಟಸ್ಥ ಬಣದ ನಾಯಕರಿದಾರಲ್ಲ, ಆರೋಸೋಕ್ ಆಗಿರ್ಬೋದು, ಸಿ.ಟಿ. ರವಿ ಆಗಿರ್ಬೋದು, ಈಗ ಅನೇಕ ನಾಯಕರು ತಮ್ಮ ಆಕ್ರೋಶ, ತಮ್ಮ ಮುಂದಾಲೋಚನೆ, ತಮ್ಮ ದೊಡ್ಡ ಕನಸಿಗೆ ಬ್ರೇಕ್ ಬೀಳುತ್ತೆ ಅನ್ನೋ ದೃಷ್ಟಿಯಲ್ಲಿ ಮುಂದಾಲೋಚನೆ ಮಾಡಿ ಇವೆಲ್ಲವೂ ಕೂಡ ಯತ್ನಾಳ್ ಅವರನ್ನ ತೇಲಿ ಬಿಟ್ರ. ಹಾಗಾಗಿ ಇವೆಲ್ಲವನ್ನ ಅರಿಯುವಲ್ಲಿ ಯತ್ನಾಳ್ ಅವರು ಒಂದ್ ಕಡೆ ವಿಫಲರಾದ್ರ ಎನ್ನುವ ಗೊಂದಲ, ಕುತೂಹಲ ಈಗ ಯತ್ನಾಳ್ ಅವರ ಬಣವನ್ನ ಯತ್ನಾಳ್ ಅವರನ್ನ ಅನೇಕ ಬಾರಿ ದೊಡ್ಡ ಮಟ್ಟಿಗೆ ಪ್ರೀತಿಸ್ತಾ ಇರುವಂತ ಅವರ ಅಭಿಮಾನಿಗಳಿಗೆ ಈಗ ಗೊಂದಲವಾಗಿ ಉಳಿದಿದೆ. ಯಾಕಂದ್ರೆ ಯತ್ನಾಳ್ ಅವರು ಸರಿಸಾಮಾನ್ಯವಾಗಿ ಮಾಸ್ ಲೀಡರ್ ಕೂಡ ಹೌದು. ಅವರ ಮಾತು ಒಂದ್ಸಲ ಟಿವಿಯಲ್ಲಿ ಬಂತು, ಅವ್ರು ಏನಾದ್ರು ಮಾತನಾಡ್ತಾರೆ ಅಂದ್ರೆ ಅದು ಎಲ್ಲಾ ಮಾಧ್ಯಮಗಳು ಕೂಡ ಲೋಗೋ ಹಿಡ್ಕೊಂಡು ಕೇಳತ್ತೆ. ಜೊತೆಗೆ ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವರು ಅಭಿವೃದ್ಧಿ ಕಾರ್ಯ ಆಗಿರ್ಬೋದು. ಹಾಗಾಗಿ ಅವರು ಯಾವುದೇ ಹಗರಣದಲ್ಲಿ ಕೂಡ ಸದ್ಯದ ಮಟ್ಟಿಗೆ ಸಿಲುಕಿಲ್ಲ. ಅವರಿಗೆ ಅವರದೇ ಆದ ಒಂದು ಚಿಕ್ಕ ಕಂಪನಿ ಇದೆ, ಅವರದೇ ದೊಡ್ಡದಾದ ಕಾರ್ಯಕರ್ತರ ಬಳಗ ಇದೆ, ಪಂಚಮಸಾಲಿ ಲಿಂಗಾಯತ ಮುಖಂಡ ಎನ್ನುವಂತ ಒಂದು ದೊಡ್ಡ ಹಣಿಪಟ್ಟಿ ಕೂಡ ಇದೆ. ಜೊತೆಗೆ ಅವರ ಜೊತೆ ಅನೇಕ ಮಠಾಧೀಶರು ಕೂಡ ಹಿಂದಿದ್ದಾರೆ. ಜೊತೆಗೆ ಅವರ ವಿರುದ್ಧವಾಗಿ ಲಿಂಗಾಯತ ಮುಖಂಡರಾದಂತ ಕಾಶಂಪುರ್ ಅವರು ಮಾತನಾಡಿದ್ರು ಕೂಡ ಅವನು ಯಾರು ಅಂತ ಏಕವಚನದಲ್ಲಿ ಬೈಯುವಂತ ಒಂದು ತಾಕತ್ತಿರುವಂತ ವ್ಯಕ್ತಿ ಇಲ್ಲ. ಅವರು ನಮ್ಮ ಲಿಂಗಾಯತ ಸಮುದಾಯದವರು ಅವರಿಗೆ ಬೈಬಾರದು ಎನ್ನುವ ಯಾವುದೇ ಒಂದು ಮುಲಾಜಿಲ್ಲ. ಹಾಗಾಗಿ ಅಂತ ದೊಡ್ಡ ನಾಯಕ, ಅಂತ ದೊಡ್ಡ ಮಾಸ್ ಲೀಡರ್ ಪದೇ ಹೈಕಮಾಂಡ್ ಇಲ್ಲ, ನಿಮ್ಗೆ ವಿರೋಧ ಪಕ್ಷ ನಾಯಕರ ಸ್ಥಾನವನ್ನು ಕೊಡ್ತೇನೆ, ನೀವು ಸ್ವಲ್ಪ ಸುಮ್ಮನಿರಿ ಅಂದ್ರೂ ಕೂಡ ಯಾಕೆ ಪದೇ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡಿದ್ರು, ಬಿಜೆಪಿಯ ಪಕ್ಷದ ವಿರುದ್ಧ ಮಾತಾಡಿದ್ರು. ಎಲ್ಲವಕ್ಕೂ ಕೂಡ ಒಂದು ಸ್ಟೇಜ್ ಇರುತ್ತೆ, ವೇದಿಕೆ ಇರುತ್ತೆ. ಅವೆಲ್ಲವನ್ನು ಬಿಟ್ಟು ಪದೇ ಯಾಕೆ ಮಾತನಾಡಿದ್ರು ಎನ್ನುವುದನ್ನ ಗಮನಿಸ್ತಾ ಹೋದ್ರೆ ಅವರು ಇವರೆಲ್ಲರ ಷಡ್ಯಂತ್ರಕ್ಕೆ ಬಲಿಯಾದ್ರು ಎನ್ನುವುದರಲ್ಲಿ ಇದೀಗ ಸಾಕ್ಷಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾರೆ, ಇಲ್ಲ ಪಕ್ಷದ ವಿರುದ್ಧವಾಗಿ ಮಾತನಾಡಬಾರದು ಅಂತ ಹೇಳ್ತಾರೆ. ಅವರೇ ಕೂಡ ವಿಜೇಂದ್ರ ಅವರ ವಿರುದ್ಧ ಹಿಂದೆ ಮಾತನಾಡಿದ್ರು. ಈ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನದ ಆಯ್ಕೆ ಬಂದಾಗ ಅವರು ಬಾಯಿಗೆ ಬಂದಂಗೆ ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ರು, ರಾಜ್ಯಾಧ್ಯಕ್ಷನ ವಿರುದ್ಧ ಮಾತನಾಡಿದ್ರು. ಆದ್ರೆ ಅದೇ ನಾಯಕ ಈಗ ಹೇಳ್ತಾರೆ, ಇಲ್ಲ ಪಕ್ಷದ ವಿರುದ್ಧವಾಗಿ ಯಾವುದೇ ನಾಯಕ ಸ್ಟೇಟ್ಮೆಂಟ್ ಅನ್ನು ಕೊಡಬಾರದು. ಯತ್ನಾಳ್ ಅವರು ಆ ನಿಟ್ಟಿನಲ್ಲಿ ಸ್ವಲ್ಪ ಎಡವಟ್ ಅನ್ನು ಮಾಡಿಕೊಂಡ್ರು. ಅವರ ಉಚ್ಚಾಟನೆ ಬಗ್ಗೆ ನಾನು ಮಾತನಾಡೋದಲ್ಲ ಅಂತ ಹೇಳ್ತಾರೆ. ರಮೇಶ್ ಜಾರಕಿಹೊಳಿ ಅವರು, ಇಲ್ಲ ಆ ಪುಣ್ಯಾತ್ಮ ನನ್ನ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ನಾನು ಪದೇ ಹೇಳಿದೆ ಜಾಸ್ತಿ ಮಾತನಾಡಬಾರ ಅಂತ ಹೇಳಿದೆ, ಆದ್ರೆ ಅವನು ಮಾತನಾಡೋದನ್ನು ನಿಲ್ಲಿಸಲಿಲ್ಲ ಅಂತ ಏಕವಚನ ಹೇಳ್ತಾರೆ. ಪ್ರತಾಪ್ ಸಿಂಹ ಅವರು ಒಮ್ಮೊಮ್ಮೆ ಹೇಳ್ತಾರೆ, ಇಲ್ಲ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದವರು ಮಾತಿನ ಸಲುವಾಗಿ, ಹಾಗಾಗಿ ಅದು ಮಾಡಬಾರ್ದಿತ್ತು, ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾರೆ. ಆರೋಸಕ್ ಅವರು ಕೂಡ ಹೈಕಮಾಂಡ್ ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡಲ್ಲ ಅಂತ ಹೇಳ್ತಾರೆ. ಅರವಿಂದ್ ಬೆಲ್ಲದವರು ಕೂಡ ಹೇಳ್ತಾರೆ, ಇಲ್ಲ ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳ್ತಾರೆ. ಹೀಗಾಗಿ ಅನೇಕ ನಾಯಕರು ಇನ್ಕ್ಲೂಡಿಂಗ್ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರು ಕೂಡ ಹೇಳ್ತಾರೆ, ಇಲ್ಲ ಹೈಕಮಾಂಡ್ ಏನಾದ್ರು ನಿರ್ಧಾರ ಕೈಗೊಂಡ್ರೆ ಅದು ಪಕ್ಷಕ್ಕೆ ಒಳ್ಳೆದಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸರಿಸುಮಾರು 8 ರಿಂದ 9 ಜನ ಕಟ್ಟ ಅನುಯಾಯಿಯಾಗಿದ್ದಂತ ಯತ್ನಾಳ್ ಅವರನ್ನ ಬಿಟ್ಟಂತ ಯತ್ನಾಳ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಂತ ಅದೇ ನಾಯಕರು, ಅದೇ ಸ್ನೇಹಿತರು, ಅದೇ ಕುಚುಕು ಫ್ರೆಂಡ್ಸ್ಗಳು ಇದೀಗ ಯತ್ನಾಳ್ ಅವರನ್ನ ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ತಮ್ಮ ಸೇಡನ್ನ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಎಲ್ಲ ನಾಯಕರು, ತಟಸ್ಥ ಬಣ ಆಗಿರ್ಬೋದು, ರೆಬಲ್ ಬಣ ಆಗಿರ್ಬೋದು, ಈ ಎಲ್ಲ ಬಣದವರು ಯತ್ನಾಳ್ ಅವರನ್ನ ಬಲಿಪುಷಿ ಮಾಡಿದ್ರ, ಯತ್ನಾಳ್ ಅವರನ್ನ ಷಡ್ಯಂತ್ರಕ್ಕೆ ಸಿಲುಕಿಸಿದ್ರ ಎನ್ನುವುದು ಈಗ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನೇ ಆಗ್ಲಿ 3 ವರ್ಷಗಳ ಈ ವಿಧಾನಸಭೆಯ ಚುನಾವಣೆಗೆ ಟೈಮ್ ಇದೆ. ಆ ಟೈಮ್ ತನಕ ಎಲ್ಲವೂ ಸರಿಯಾಗಿ ಎಲ್ಲವೂ ಕೂಡ ಒಗ್ಗಟ್ಟಿನಲ್ಲಿ ಹೋದ್ರೆ ಬಿಜೆಪಿಗೆ ಒಳ್ಳೆ ಕಾಲ ಬರುತ್ತೆ. ಇಲ್ಲ ಅಂದ್ರೆ ಬಿಜೆಪಿ ಕೂಡ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ಇದೀಗ ವಿಜೇಂದ್ರ ಅವರು ಇದ್ದಾರೆ, ವಿಜೇಂದ್ರ ಅವರು ಪಕ್ಷವನ್ನ ಮುನ್ನಡೆಸಬಹುದು. ಆದ್ರೆ ಯಾವುದೇ ಒಂದು ಕಾರಣಕ್ಕಾಗಿ ವಿಜೇಂದ್ರ ಅವರನ್ನ ಹೈಕಮಾಂಡ್ ಕೂಡ ಸೈಡಿಗೆ ಸರಿಸಿದ್ರೆ ಬಿಜೆಪಿಲಿ ಯಾವ ಮುಖಂಡ ಕೂಡ ಬಿಜೆಪಿಯನ್ನ ಮುನ್ನಡೆಸುವಂತ ಮುಖಂಡ ಸದ್ಯಕ್ಕಿಲ್ಲ. ಯಡಿಯೂರಪ್ಪನವರು ಇದ್ರು, ಈಗ ಅಷ್ಟೇ ಚೆನ್ನಾಗಿ ವಿಜೇಂದ್ರ ಕೂಡ ಮುನ್ನಡೆಸ್ತಾ ಇದ್ದಾರೆ. ಆದ್ರೆ ಏನಾದ್ರೂ ಹೈಕಮಾಂಡ್ ಅವಕೃಪೆಗೆ ಪಾತ್ರರಾಗಿ ವಿಜೇಂದ್ರ ಅವರನ್ನ ಸೈಡ್ ಲೈನ್ ಮಾಡಿದ್ರೆ ಇನ್ ಮುಂದೆ ಬಿಜೆಪಿಗೆ ಮುನ್ನಡೆಸುವಂತ ವ್ಯಕ್ತಿ ಯಾರು ಇರೋದಿಲ್ಲ. ಹಾಗಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿ ಇದೀಗ ದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ. ಜೊತೆಗೆ ಎಲ್ಲರನ್ನು ಕೂಡಿಕೊಂಡು ಪಕ್ಷವನ್ನ ಮುನ್ನಡೆಸಬೇಕಾದ ಪರಿಸ್ಥಿತಿ ಈಗ ಬಿಜೆಪಿಗಿದೆ.
ಈ ನಿಟ್ಟಿನಲ್ಲಿ ಒಂದು ಕಡೆ ನೋಡ್ತಾ ಹೋದ್ರೆ ಯತ್ನಾಳ್ ಅವರು ಇವರೆಲ್ಲರ ಷಡ್ಯಂತ್ರದಿಂದ ಬಲಿಪಶುವಾದ್ರ ಅಥವಾ ತನ್ನ ಭವಿಷ್ಯವನ್ನ ತಾನೇ ಹಾಳು ಮಾಡಿಕೊಂಡ್ರೆ ಎನ್ನುವುದನ್ನ ಇದೀಗ ಕಾದು ನೋಡ್ಬೇಕು. ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ಉಚ್ಚಾಟನೆ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.